ಮೀಶೋದಲ್ಲಿ ಆರ್ಡರ್ ಮಾಡಿರುವಂತಹ ಒಂದು ಬೆಸ್ಟ್ ಪ್ರಾಡಕ್ಟನ್ನು ತೋರಿಸೋಣ ಅಂತ ಹೇಳಿ ಬಂದಿದ್ದೀನಿ. ಅದು ಬಂದು ಇಯರಿಂಗ್ಸ್ ಆರ್ಗನೈಸಿಂಗ್ ಬಾಕ್ಸ್ ಅಂತ ಹೇಳಿಬಿಟ್ಟು ಅದನ್ನು ಯಾವ ಥರ ಆರ್ಗನೈಸ್ ಮಾಡೋದು ಮತ್ತು ಅದು ಯಾವ ಥರ ಇದೆ, ಕೊಟ್ಟಿರೋ ಅಮೌಂಟ್ ಎಷ್ಟು, ಕೊಟ್ಟಿರೋ ಅಮೌಂಟ್ಗೆ ವರ್ತಿದೆ ಅಂತ ಹೇಳಿ ಇವತ್ತಿನ ವಿಡಿಯೋನ ತೋರಿಸ್ತಾ ಇದ್ದೀನಿ. ಅದನ್ನು ಯಾವ ಥರ ಆರ್ಗನೈಸ್ ಮಾಡ್ತೀನಿ ನಾನು ಅಂತಲೂ ತೋರಿಸ್ತಾ ಇದ್ದೀನಿ. ಹಾಯ್, ನಾನು ನಿಮ್ಮ ಭವಾನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಟಾಕಿಂಗ್ ಝೋನ್. ಸೊ ನೋಡಿ, ಇದೇ ಆ ಬಾಕ್ಸು. ಇದನ್ನು ನಾನು ಆರ್ಡರ್ ಮಾಡಿ ಸ್ವಲ್ಪ ದಿನ ಆಗಿದೆ. ಸ್ವಲ್ಪ ದಿನ ಅಂತ ಹೇಳಿದ್ರೆ ಒಂದು 20 ಡೇಸ್ ಮೇಲೆ ಆಗಿದೆ. ಇದು ಇಯರಿಂಗ್ ಆರ್ಗನೈಸಿಂಗ್ ಬಾಕ್ಸ್ ಅಂತ ಹೇಳಿಬಿಟ್ಟು ಇದನ್ನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಇಲ್ಲಿ ಲಾಕ್ ಕೂಡ ಕೊಟ್ಟಿದ್ದಾರೆ. ಈ ಥರ ಓಪನ್ ಮಾಡ್ಕೊಳ್ಳೋದು. ಇದು ಸಕ್ಕ ಟೈಟ್ ಇದೆ, ಪರ್ಫೆಕ್ಟಾಗಿದೆ. ಸೊ ಈ ಥರ ಇದೆ. ಇಲ್ಲಿ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಕ್ಲೀನಾಗಿ, ಮತ್ತು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಅವರೇ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಒಂದು ಎಕ್ಸ್ಟ್ರಾ ಕೂಡ ಇರುತ್ತೆ. ನಾನೆಲ್ಲ ಈ ಥರ ಆರ್ಗನೈಸ್ ಮಾಡಬೇಕು. ಈ ಥರ ಫುಲ್ ಟೈಟಾಗಿ ಆರ್ಗನೈಸ್ ಮಾಡಿದ್ರೆ ಕೆಳಗಡೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಈ ಥರ ಒಂದೊಂದು ಲೇಯರ್ಗೂ, ಅಂದರೆ ದೊಡ್ಡ ಇಯರಿಂಗ್ಸ್ ಇದ್ದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಮಾಡ್ಕೋಬೋದು. ಕರೆಕ್ಟಾಗಿ ಇದು ಸೆಂಟ್ರಲ್ಲಿ ಈ ಥರ ಇಡಬೇಕು. ಈ ಥರ ಹಾಕ್ಬಿಟ್ಟು ಇಯರಿಂಗ್ಸ್ ಹಾಕಿ ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟು ಇದನ್ನೆಲ್ಲ ನಾನು ಆರ್ಗನೈಸ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನು ಎಲ್ಲ ಹೀಗೆ ಒಂದೊಂದಾಗಿ ಫಿಕ್ಸ್ ಮಾಡ್ತಾ ಬರಬೇಕು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಮತ್ತಷ್ಟು ಮೋಟಿವೇಟ್ ಸಿಗುತ್ತೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ. ಸೊ ಯಾರೆಲ್ಲ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋ ನೋಡೋದನ್ನು ಮುಂದುವರಿಸಿ. ಯೂಸ್ಫುಲ್ ಇದೆ. ನನಗಂತೂ ಈ ಇಯರಿಂಗ್ಸು ಎಲ್ಲಾದರೂ ಇಟ್ಟರೆ ಕಳೆದೋಗ್ತಾ ಇತ್ತು. ಅಂದರೆ ಕರೆಕ್ಟಾಗಿ ಎಲ್ಲಾದರೂ ಇಡಲಿ ಬಿಚ್ಚಿಟ್ಟಿದಾಗ ಹಂಗೆ ಮಿಸ್ ಆಗಿಬಿಡ್ತಿತ್ತು. ಆ ಥರ ಎಷ್ಟೊಂದು ಓರೆಗಳೆಲ್ಲ ತುಂಬ ಮಿಸ್ ಆಗಿದೆ ನಂದು. ಬಟ್ ಇದು ತೊಗೊಂಡಾಗಿಂದ ತುಂಬ ಚೆನ್ನಾಗಿ ಕ್ಯಾರಿ ಆಗ್ತೈತೆ, ಎಲ್ಲಿಟ್ರೂ ಸೇಫಾಗಿರ್ತೈತೆ, ಮತ್ತು ತುಂಬ ಚೆನ್ನಾಗೈತೆ. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಗಟ್ಟಿಯಾಗಿ ಕೊಟ್ಟಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೋಸ್ಕರನೇ ನನಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಆರ್ಡರ್ ಬಂದಮೇಲೆ ಗೊತ್ತಾಯಿತು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ನಂಗೆ ತುಂಬ ಇಷ್ಟ ಆಗಿರೋಂಥದ್ದು ಇದು. ಅದಕ್ಕೇ ತೋರಿಸೋಣ, ತಗೊಳ್ಳೋರು ತಗೊಂಡ್ಲಿ. ತುಂಬ ಹುಡುಗಿರಿಗೆ ಮಾತ್ರ ಸಖತ್ ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ ಈ ವಿಡಿಯೋನ ಮಾಡಿದ್ದೀನಿ ನಾನು. ನೋಡಿ, ಎಲ್ಲನ ಫಿಕ್ಸ್ ಮಾಡಿ ಆಗಿದೆ. ಓಕೆನಾ, ಎಲ್ಲ ಫಿಕ್ಸ್ ಆಗಿದೆ. ಇವಾಗ ಒಂದು ಈ ಥರ ಉಳಿದಿದೆ, ಒಂದು ಎಕ್ಸ್ಟ್ರಾ ಕೊಡ್ತಾರೆ. ಸಪೋಸ್ ನಮಗೇನಾದರೂ ಮಿಸ್ ಆದರೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳೋಕೆ ಅಂಥೇಳಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ಅದನ್ನು ಇಲ್ಲಿ ಇನ್ಸರ್ಟ್ ಮಾಡಿಬಿಡ್ತೀನಿ. ಇಲ್ಲಿ ಇದ್ಕೊಂಡ್ಲಿ. ಅದು ಓವರಾಲ್ ಈ ಬಾಕ್ಸ್ ಈ ಥರ ಇದೆ. ಸೊ ಇದ್ರ ಇಲ್ಲಿ ಅಷ್ಟೇ ಈ ಥರ ತಗೊಂಡು ಈ ಥರ ಪ್ರೆಸ್ ಮಾಡೋದು. ಫುಲ್ ಟೈಟಾಗಿದೆ, ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಈ ಥರ ಮಾಡ್ಕೊಂಡು ಇಷ್ಟೇ. ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದರ ಅಮೌಂಟ್ ನಾನು ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ನೋಡಿಬಿಟ್ಟು ಆರ್ಡರ್ ಮಾಡ್ಕೋಬೋದು. ಇವಾಗ ಸಿಂಪಲ್ಲಾಗಿ ನನ್ನ ಹತ್ರ ಇರೋಂಥ ಒಂದು ಇಯರಿಂಗ್ಸ್ನ ನಾನು ಆರ್ಗನೈಸ್ ಮಾಡಿ ತೋರಿಸ್ತೀನಿ ನಿಮಗೆ. ಕೊಡ. ಸೊ ಇದೊಂದು ಜೊತೆ ಇದನ್ನು ಒಂದರಲ್ಲಿ ಹಾಕಿಡ್ತಾ ಇದ್ದೀನಿ. ಮತ್ತು ಇದು ಸ್ವಲ್ಪ ದೊಡ್ಡ ಇಯರಿಂಗ್ ಆಗಿರೋದ್ರಿಂದ ನಾನು ಇದನ್ನು ಒಂದು ತೆಗೆದುಬಿಟ್ಟು ಇದರಲ್ಲಿ ಈ ಥರ ಹಾಕ್ತೀನಿ. ನೋಡಿ, ಇವಾಗ ಎರಡು ಒಂದರಲ್ಲಿ ಆಗುತ್ತೆ ದೊಡ್ಡ ಇಯರಿಂಗ್ಸ್ ಇದ್ದರೆ. ಮತ್ತು ಇನ್ನೊಂದು ಇಯರಿಂಗ್ಸ್ ಇದೆ. ಇದೆಲ್ಲ ಕಲೆಕ್ಷನ್ಸ್ ಆಲ್ಮೋಸ್ಟ್ ನಾನು ತೋರಿಸಿದ್ದೀನಿ ಒಂದು ಅರ್ಧ, ಮತ್ತು ಒಂದಷ್ಟು ತೊಗೊಂಡಿರೋವೆಲ್ಲ ಇನ್ನೂ ತೋರಿಸಿಲ್ಲ. ಅದು ಯಾರಿಗಾದರೂ ನೋಡೋ ಇಂಟ್ರೆಸ್ಟ್ ಇದ್ದರೆ ಮತ್ತು ಪ್ರೈಸಸ್ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತೀನಿ. ನನ್ನ ಹತ್ರ ಏನು ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಕಲೆಕ್ಷನ್ಸ್ ಇಲ್ಲ. ಏನೋ ಸುಮಾರು ವರ್ಷದಿಂದ ಇಟ್ಟಿರೋದಕ್ಕೆ ಒಂದಷ್ಟು ಇಯರಿಂಗ್ಸ್ ಆಗಿದ್ದಾವೆ.
ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಿದ್ರೆ ತೋರಿಸ್ತೀನಿ. ನಾನು ಈ ಬಾಕ್ಸನ್ನು ಆರ್ಡರ್ ಮಾಡಬೇಕಾದ್ರೆ 146 ರುಪೀಸ್ಗೆ ತೊಗೊಂಡಿದ್ದೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಮೀಶೋದಲ್ಲಿ ಯಾವಾಗಲೂ ಇದೇ ಥರನೇ ಸ್ವಲ್ಪ ಪ್ರೈಸ್ 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನಾನು ಆಲ್ಮೋಸ್ಟ್ ಬಟ್ಟೆಗಳನ್ನು ಇದರಲ್ಲಿ ಶಾಪಿಂಗ್ ಮಾಡ್ತೀನಿ ಮೀಶೋದಲ್ಲಿ. ಪ್ರಾಡಕ್ಟ್ಸ್ ತುಂಬ ಕಮ್ಮಿ, ಆದರೆ ಈಗೀಗ ಪ್ರಾಡಕ್ಟ್ಸ್ನೂ ಕೂಡ ಆರ್ಡರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ನೀವು ಕೂಡ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ನಿಮಗೂ ಕೂಡ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಏನು ವೀಡಿಯೋಸ್ ಬರ್ತಾಯಿದೆ ಅದು ತುಂಬ ಚೆನ್ನಾಗಿರೋ ವೀಡಿಯೋ ಆಗಿರುತ್ತೆ. ಏನಂತ ಹೇಳಲ್ಲ, ಏನಂತ ಹೇಳಿ ನೀವೇ ನೋಡಿ. ಐ ಹೋಪ್ ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಯಾರು ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಯೂಸ್ಫುಲ್ ಏನಂತ ಹೇಳಿದ್ರೆ, ಇಯರಿಂಗ್ಸ್ ಬಿಟ್ಟು ಚಿಕ್ಕ ಚಿಕ್ಕ ಸರಗಳು ಆ ಥರದ್ದು ಹಾಕ್ಕೋಬೋದು. ಆಮೇಲೆ ಏನು ನಾವು ಯೂಸ್ ಮಾಡ್ತೀವಲ್ಲ ಗುಂಡಿಗಳು, ಕಿವಿ ಓಲೆ ಜೊತೆಗೆ ಅದು, ಮತ್ತು ಬಟ್ಟೆ ಪಿನ್ನು ಮತ್ತು ಹೇರ್ ಪಿನ್ಸ್ ಎಲ್ಲ ಕೂಡ ಇದರಲ್ಲಿ ಸ್ಟೋರ್ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಆಗಿರುತ್ತೆ. ಏನು 3 in 1 ಥರ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ನಾವು ಬಟನ್ಸ್ ಅದರೆಲ್ಲ ಹಾಕಿಟ್ಟು ಹೇರ್ ಕ್ಲಿಪ್ಸ್ ಎಲ್ಲ ಹಾಕ್ಕೋಬೋದು. ತುಂಬ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಆರ್ಗನೈಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಸಖತ್ತಾಗಿ ಬಂದಿದೆ. ನೀವು ಕೂಡ ಪರ್ಚೇಸ್ ಮಾಡಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಓಲೆ ಬಾಕ್ಸ್ ಮಾಡಿ ಇಟ್ಕೊಳ್ಳೋ ಬದಲು ಈ ಥರ ದೊಡ್ಡ ಬಾಕ್ಸ್ನೇ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ, ಸೇಫ್ಟಿಯಾಗಿರುತ್ತೆ, ಎಲ್ಲೂ ಕೂಡ ಮಿಸ್ ಆಗಲ್ಲ ಅನ್ನೋ ಕಾರಣಕ್ಕೆ ಇದನ್ನು ತೋರಿಸಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪರ್ಚೇಸ್ ಮಾಡಿ. ಇವತ್ತಿನ ವಿಡಿಯೋ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ.